ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ರಾಬರ್ಟ್ ಕಿಯೋಸಕಿ ಅವರ ಬರೆದ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಹಣಕಾಸು ನಿರ್ವಹಣೆಯ ಪುಸ್ತಕಗಳಲ್ಲಿ ಒಂದಾಗಿದೆ. ಈ ಪುಸ್ತಕದ ಸಂಕ್ಷಿಪ್ತ ಸಾರಾಂಶವೇನೆಂದರೆ, ರಾಬರ್ಟ್ ಕಿಯೋಸಕಿ ಅವರು ಇಬ್ಬರ ತಂದೆಯ ನಡುವಿನ ವ್ಯತ್ಯಾಸದ ಕಥೆಯನ್ನು ಹೇಳುತ್ತದೆ. ಒಬ್ಬರು ಬಡ ತಂದೆ ಮತ್ತು ಇನ್ನೊಬ್ಬರು ಶ್ರೀಮಂತ ತಂದೆ. ಬಡ ತಂದೆ ಯಾವಾಗಲೂ ಹೇಳುವರು, ಕಷ್ಟಪಟ್ಟು ಓದು, ಒಳ್ಳೆಯ ಕೆಲಸ ಹುಡುಕು, ಅಂದರೆ ನೌಕರಿ ಮಾಡುವಂತ ಹೇಳುವರು. ಆದರೆ ಒಬ್ಬ ಶ್ರೀಮಂತ ತಂದೆ ಹೇಳುವರು, ಸ್ವಂತ ವ್ಯವಹಾರ ಮಾಡು, ಅಂದರೆ ಬಿಸಿನೆಸ್ ಮತ್ತು ಹೂಡಿಕೆ ಮಾಡು. ಹೂಡಿಕೆ ಅಂದರೆ ಹಣದಿಂದ ಹಣ ಮಾಡು ಎನ್ನುತ್ತಿದ್ದರು. ಅಂದರೆ ಆಸ್ತಿ ಮಾಡು. ಉದಾಹರಣೆಗೆ ನಿಮ್ಮ ಜೇಬಿನಿಂದ ಹಣವನ್ನು ತರುವ ವಸ್ತುಗಳನ್ನು ಖರೀದಿಸಿ. ಲೈಕ್ ಎಕ್ಸ್ಟ್ರಾ ಮನಿ ಇದ್ದರೆ ಅದನ್ನು ಬಾಡಿಗೆ ಕೊಡಿ. ಬಾಡಿಗೆ ಹಣವನ್ನು ಬೇರೆ ಸ್ಥಳದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಬಿಸಿನೆಸ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಿದ ಹಣದಿಂದ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ